ಈಗ 420ನೇ ಕಥೆಯನ್ನು ಕೇಳೋಣ. ಕಶ್ಯಪರಿಗೆ ದಕ್ಷಪುತ್ರಿಯಾದ ಅದಿತಿಯಲ್ಲಿ ವಿವಸ್ವಾನ್ ಎಂದ ಹೆಸರುಳ್ಳಂತಹ ಸೂರ್ಯ ಹುಟ್ಟುತ್ತಾನೆ. ಅವನಿಗೆ ಮಾರ್ತಾಂಡ ಎಂಬ ಹೆಸರು ಕೂಡ ಇದೆ. ಅದಕ್ಕೊಂದು ಕಾರಣ ಇತ್ತು. ಅದಿತಿ ಒಮ್ಮೆ ಗರ್ಭಿಣಿಯಾಗಿದ್ದಳು. ಅಂದರೆ ಸೂರ್ಯ ಆವಾಗ ಅದಿತಿಯ ಹೊಟ್ಟೆಯೊಳಗಿದ್ದ. ಒಂದಿನ ಬುಧ ಭಿಕ್ಷೆಗೆ ಬರ್ತಾರೆ. ಚಂದ್ರನ ಮಗ ಬುಧ ಅಲ್ಲಿ ಭಿಕ್ಷೆಗೆ ಬಂದಿದ್ದ. ಭವತಿ ಭಿಕ್ಷಾಂ ದೇಹಿ ಅಂತ ಹೇಳ್ತಾನೆ. ಒಂದು ಸರಿ ಹೇಳಿದ, 2 ಸರಿ ಹೇಳಿದ, 3 ಸರಿ ಹೇಳುತ್ತಾರೆ. ಆಗಲೂ ಅದಿತಿ ಬರ್ತಾ ಇಲ್ಲ. ಅಲ್ಲಿ ಹೊಟ್ಟೆ ಅಂದರೆ ಗರ್ಭಿಣಿಯಾಗಿದ್ದಳು, ತುಂಬು ಗರ್ಭಿಣಿ. ಆ ಭಿಕ್ಷೆಯನ್ನು ನಿಧಾನ ತರ್ತಾಳೆ. ಅವನ ವಿಷಯ ಬುಧನ ನೋಡ್ತಿದ್ದಾನೆ. ಇಷ್ಟು ನಿಧಾನ ಬರ್ತಿದ್ದಾಳಲ್ಲ, ಇವನು ಹಸುದು ಕಂಗಟ್ಟಿದ್ದಾನೆ. ಯಾರು? ಬುಧ. 3 ಸಲ ಹೇಳ್ತಿದ್ದೇನೆ ಭವತಿ ಭಿಕ್ಷಾಂ ದೇಹಿ ಅಂತ, ಇಷ್ಟು ನಿಧಾನವಾಗಿ ಬರ್ತಿದೆಯಲ್ಲ, ನಾನು ಎಷ್ಟು ಹಸುದು ಕಂಗಟ್ಟಿದ್ದೇನೆ. ನಿನ್ನ ಗರ್ಭದಲ್ಲಿರುವ ಮಗು ಮೃತವಾಗಲಿ, ಅದು ಸತ್ತೇ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಅದಿತಿಗೆ ಬಹಳ ಭಯ ಆಯಿತು. ಬುಧನು ಹೊಟ್ಟೋಗ್ಬಿಟ್ಟ. ಆಗ ಕಶ್ಯಪರು ಪತ್ನಿಯ ಮೇಲಿನ ಪ್ರೇಮದಿಂದ ಮತ್ತು ಅವಳು ಮಾಡಿದ ಸೇವೆಗೆ ಮೆಚ್ಚಿ ತನ್ನ ತಪಸ್ಸಿನ ಸಾಮರ್ಥ್ಯದಿಂದ ಆ ಮಗುವನ್ನು ಬದುಕಿಸುತ್ತಾರೆ. ನೀನು ಹೆದರಬೇಡ, ನಿನ್ನ ಗರ್ಭದಲ್ಲಿರುವ ಮಗು ಶಿಶು ಮೃತವಾಗಲಿಲ್ಲ, ಬದುಕಿಯೇ ಇದೆ ಅಂತ ಹೇಳಿದರು. ಅದಿತಿ ಆ ಮಗುವನ್ನು ಮೃತನಾದ, ತೀರಿಕೊಂಡು ಹೋದ ಅಂತ ವಿಪರೀತವಾಗಿ ತಿಳ್ಕೊಂಡ ಕಾರಣ ಆಮೇಲೆ ಹುಟ್ಟಿದ ಆ ಕೂಸಿಗೆ ಮಾರ್ತಾಂಡ ಅಂತ ಹೆಸರಾಯಿತು. ಒಂದು ಮೃತನಾದ ಅಂತ ತಿಳ್ಕೊಂಡು ಭಾವಿಸಿದ ಆ ಮಗು ಪುನಃ ಹುಟ್ಟಿದ ಕಾರಣ, ಜೀವಂತವಾಗಿ ಹುಟ್ಟಿದ ಕಾರಣ ಮಾರ್ತಾಂಡ ಅಂತ ಹೆಸರಾಯಿತು. ಅವನೇ ಈಗ ವಿವಸ್ವಾನ್ ಎಂಬ ಹೆಸರಿನಿಂದ ಕುಡಿದಾನೆ. ಹೀಗೆ ಆ ಸೂರ್ಯನಿಗೆ ಮಾರ್ತಾಂಡ ಎಂಬ ಹೆಸರು ಬರಲಿಕ್ಕೆ ಕಾರಣ ಆಯಿತು. ಇಲ್ಲಿಗೆ 420ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.